ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಇಲ್ಲಿ ಜಿಲೇಬಿ ಮೀನಿನ ಫಿಶ್ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಡಿಫ್ರೆಂಟಾಗಿ ಇವತ್ತು ಫಿಶ್ ಫ್ರೈನ ಮಾಡ್ತಾಯಿದ್ದೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಪೂರ್ತಿ ನೋಡಿ, ಖಂಡಿತ ನಿಮ್ಗೆ ವಿಡಿಯೋ ಇಷ್ಟ ಆಗುತ್ತೆ. ಈ ಸ್ವಲ್ಪ ನನಗೆ ನೀರು ಚೇಂಜ್ ಆಗಿಬಿಟ್ಟು ಧ್ವನಿ ಕೂಡ ಕೂತ್ಕೊಂಡಿದೆ. ಸೊ ಹಾಗಾಗಿ 2-3 ದಿನದಿಂದ ವಾಯ್ಸ್ ರೆಕಾರ್ಡು ಮಾಡ್ತಿಲ್ಲ, ಹಾಗೆ ಲಾಂಗ್ ವಿಡಿಯೋ ಕೂಡ ಹಾಕ್ತಾ ಇರಲಿಲ್ಲ. ಸೊ ಅಷ್ಟು ಇಷ್ಟು ಇವತ್ತು ಧ್ವನಿ ಸ್ವಲ್ಪ ಸರಿಯಾಯಿತು ಅಂದ್ಬಿಟ್ಟು ಇವತ್ತು ವಿಡಿಯೋನ ಹಾಕ್ತಾಯಿದ್ದೀನಿ. ಮೊದಲಿಗೆ ನಾನಿಲ್ಲಿ ಜಿಲೇಬಿ ಮೀನವನ್ನು 2 kg ಆಗುವಷ್ಟು ತೊಗೊಂಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿನ ರುಚಿಗೆ ತಕ್ಕಷ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ತೊಗೋಬೇಕು, ಚೆನ್ನಾಗಿ ಗ್ರೀನಾಗಿ ಕಲರ್ ಕಾಣುತ್ತೆ. ಒಂದು ಕುಟ್ಟೋ ಕಲ್ಲಿರುತ್ತೆ ನೋಡಿ, ಆ ಕಲ್ಲಲ್ಲಿ ಈಗ ಸೇರಿಸ್ಕೊಂಡು 1 ಚಮಚದಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಎಷ್ಟಾಗುತ್ತೆ ಅಷ್ಟು ನುಣ್ಣಗೆ ಪೇಸ್ಟನ್ನಾಗಿ ಮಾಡ್ಕೋಬೇಕು. ಫ್ರೆಂಡ್ಸ್, ಈ ರೀತಿ ನಾನಿಲ್ಲಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ನನ್ನ ಮಗ ಮತ್ತು ನಮ್ಮ ಅಣ್ಣನ ಮಗ ನನಗೆ ಕೊಡು ಫಿಶನ್ನು ಅಂತ ನನಗೆ ಹೇಳ್ತಾ ಇದ್ರು. ಸೊ ನಾನು ಹಾಗೆ ಕೊಡೋದಿಲ್ಲ ಅಂತ ಅವರಿಗೆ ಕಾಡ್ತಾ ಇದ್ದೆ. ಸೊ ಏನು ಚಿಕ್ಕ ಮಕ್ಕಳಿಗೆ ಕಾಡೋದ್ರಲ್ಲಿ ಒಂಥರ ಮಜಾ ಕೂಡ ಬರುತ್ತೆ, ಹಾಗಾಗಿ ಸೊ ಇಲ್ಲಿ ಮಸಾಲೆನೆಲ್ಲ ರುಬ್ಕೊಂಡಿದ್ದೀನಿ ಈ ರೀತಿಯಾಗಿ. ಹಾಗೆ ನಾವು ಫಿಶ್ಗೆ ಹಚ್ಚಬಾರ್ದು, ಇದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರ್ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳಿ. ಮತ್ತು ಇದಕ್ಕೆ ಅರಿಶಿನವನ್ನು ಕೂಡ ಇಲ್ಲಿ ಸ್ವಲ್ಪನೇ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಮಸಾಲೆಯನ್ನು ಈಗ ನಾವು ಫಿಶ್ಗೆ ಅಪ್ಲೈ ಮಾಡ್ಕೋಬೇಕು. ನಿಮ್ಮ ಹತ್ರ ಟೈಮ್ ಇದ್ದರೆ ನೀವು ಜಾಸ್ತಿ ಹೊತ್ತು ಇದನ್ನು ನೆನೆಯೋಕೆ ಇಡ್ಬೋದು. ಸೊ ನಾನು ಇಲ್ಲಿ ತಕ್ಷಣವೇ ಮಾಡ್ತಾ ಇದ್ದೀನಿ. ಸೊ ನೆನೆಯೋಕೆ ಎಷ್ಟು ಇಡ್ತೀವಲ್ಲ ಅಷ್ಟು ಚೆನ್ನಾಗಿ ಫಿಶ್ಶು ಟೇಸ್ಟಿಯಾಗಿರುತ್ತೆ. ಸ್ವಲ್ಪನೇ ಈಗ ಕೆಬ್ಬಂದಿರುತ್ತೆ ನೋಡಿ ಆ ತವ ಮೇಲೆ ಸೇರಿಸ್ಕೊಳ್ಳಿ. ನಂತರ ಮೇಲ್ಗಡೆ ಸ್ವಲ್ಪ ನಿಂಬೆ ಹಣ್ಣಿನ ರಸವನ್ನು ಸೇರಿಸ್ಕೋಬೇಕು. ನೀವು ಮೊದಲು ಕೂಡ ಸೇರಿಸ್ಕೋಬೋದು, ನಾನು ಹಾಗೆ ಮೇಲ್ಗಡೆ ಸೇರಿಸ್ಕೋತಾ ಇದ್ದೀನಿ. ಈಗ ಸ್ವಲ್ಪ ಎಣ್ಣೆ ಹಾಕ್ತಾ ಚೆನ್ನಾಗಿ ನಾವು ಇದನ್ನು 2 ಬದಿಗೆ ಫ್ರೈ ಮಾಡ್ಕೋಬೇಕು. ಫ್ರೆಂಡ್ಸ್, ಈ ಫಿಶ್ ಫ್ರೈ ತುಂಬಾ ಚೆನ್ನಾಗಾಗುತ್ತೆ. ಹಾಗೆ ಸ್ವಲ್ಪ ಹುಳಿ ಮತ್ತು ಖಾರ ಜಾಸ್ತಿ ಇದ್ರಂತೂ ತುಂಬ ಚೆನ್ನಾಗಾಗುತ್ತೆ. ಸೊ ನಮ್ಮ ಅಣ್ಣನಿಗೆ, ನಮ್ಮ ಅಕ್ಕನ ಮಕ್ಕಳಿಗೆ ತುಂಬಾ ಇಷ್ಟ ಆಯಿತು ಈ ಫಿಶ್ ಫ್ರೈ. ಸ್ವಲ್ಪ ನಾನು ಸಪ್ಪೆ ಮಾಡಿದ್ದೆ, ಜಾಸ್ತಿ ಖಾರ ಮಾಡಿರಲಿಲ್ಲ, ಆದರೆ ತುಂಬಾ ಚೆನ್ನಾಗಾಗಿತ್ತು. ನೀವು ಖಾರ ತಿನ್ನೋರಾದರೆ ಖಾರದ ಕ್ವಾಂಟಿಟಿಯನ್ನು ಜಾಸ್ತಿ ಮಾಡ್ಕೊಳ್ಳಿ. ಸೊ ನಮ್ಮ ಅಣ್ಣ ಇವನಿಗೆ ನಾನು ಟೇಸ್ಟ್ ಮಾಡೋಕ್ಕೆ ಅಂತ ಕೊಡ್ತಾ ಇದ್ದೀನಿ. ಸೊ ಈ ಸ್ವಲ್ಪ ಸಪ್ಪಾಗಿರೋ ಕಾರಣಕ್ಕೆ ನಾನು ಇದ್ರ ಜೊತೆಗೆ ಹಸಿಮೆಣಸಿನ್ಕಾಯಿ ಕೂಡ ಕೊಡ್ತಾ ಇದ್ದೀನಿ ನಮ್ಮ ಅಣ್ಣನಿಗೆ. ಸೊ ಯಾವ ರೀತಿಯಾಗಿದೆ ಅಂತ ನಮ್ಮಣ್ಣ ಟೇಸ್ಟ್ ಮಾಡಿನೇ ಹೇಳ್ತಾನೆ. ಸೊ ತುಂಬಾ ಚೆನ್ನಾಗಾಗಿತ್ತು, ಏನಿಲ್ಲೋ ಗೊತ್ತಿಲ್ಲ, ನಾವು ಮಾತ್ರ ಖಾರ ಕಡಿಮೆ ಹಾಕಿದ್ದೀನಿ. ಸೊ ನಮ್ಮ ಅಮ್ಮನ ಮನೆಯಲ್ಲಿ ಜಾಸ್ತಿ ಖಾರ ತಿಂತಾರೆ ಎಲ್ಲರೂ. ಸೊ ನಮ್ಮ ಅಣ್ಣನ ರಿಯಾಕ್ಷನ್ ನೋಡಿದರೆ ಸಾಕು ಗೊತ್ತಾಗ್ತಾಯಿದೆ ಸೂಪರ್ ಆಗಿದೆ ಫಿಶ್ ಅಂತ. ಸೊ ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆದರೆ, ಸೊ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಆಲ್ ಅಂತ ಪ್ರೆಸ್ ಮಾಡಿ. ನಾನು ಮಾಡ್ತಾ ಇರೋಂಥ ಪ್ರತಿಯೊಂದು ವಿಡಿಯೋನೇ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಫ್ರೆಂಡ್ಸ್, ನೀವು ಕೂಡ ಫಿಶ್ ತುಂಬಾ ಇಷ್ಟಪಡ್ತಾ ಇದ್ದರೆ ಪ್ಲೀಸ್ ಒಂದ್ಸತಿ ಆದರೂ ಈ ರೀತಿ ಫಿಶ್ ಫ್ರೈನ ಮಾಡಿ ಮನೇಲಿರೋಗೂ ಕೊಡಿ. ಹಾಗೆ ನೀವು ಕೂಡ ತಿನ್ನಿ, ತುಂಬಾ ಚೆನ್ನಾಗಾಗುತ್ತೆ. ಆದರೆ ಸ್ವಲ್ಪ ಖಾರ ಹುಳಿ ಜಾಸ್ತಿ ಇರಬೇಕು, ತುಂಬಾ ಟೇಸ್ಟಿಯಾಗಿ ಅನಿಸುತ್ತೆ. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.